ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಪುನಃ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಯಲ್ಲಿ ತೈವಾನ್ನಲ್ಲಿ ನಡೆಯುವ ಅತ್ಯಂತ ರೋಮಾಂಚಕ ಹಬ್ಬವಾದ ಡ್ರ್ಯಾಗನ್ ಬೋಟ್ ಹಬ್ಬದ ಕಡೆಗೆ ಒಂದು ಇಣುಕು ನೋಟ ಕೊಡುವ. ಸ್ನೇಹಿತರೆ, ಇದು 2000 ವರ್ಷದ ಹಳೆಯದಾದ ಹಬ್ಬ. ಪುರಾತನ ಚೀನಾದಲ್ಲಿ ಚ್ಯೂ ಯಾನ್ ಎಂಬ ಕವಿ ಇದ್ದ. ಅವನು ರಾಜನಿಗೆ ಬಹಳ ಆತ್ಮೀಯನಾಗಿದ್ದ. ಕಾಲ ನಂತರ ಆ ರಾಜ್ಯವನ್ನು ಶತ್ರುಗಳು ವಶಪಡಿಸಿಕೊಂಡು ರಾಜನನ್ನು ಕೊಂದರು. ಈ ಕವಿಗೆ ಬಹಳ ಮನನೋಯಿತು ಹಾಗೂ ಹತ್ತಿರದಲ್ಲೇ ಇದ್ದ ಒಂದು ನದಿಗೆ ಹಾರಿ ತನ್ನ ಪ್ರಾಣವನ್ನು ಬಿಟ್ಟುಬಿಟ್ಟ. ಚ್ಯೂ ಯಾನ್ ನದಿಗೆ ಬಿದ್ದ ಸುದ್ದಿಯನ್ನು ಕೇಳಿ ಪ್ರಜೆಗಳಿಗೆ ಬಹಳ ಬೇಜಾರಾಯಿತು. ಅವರೆಲ್ಲರೂ ನದಿ ಕಡೆಗೆ ಓಡೋಗಿ ಅವನನ್ನು ಬದುಕಿಸಬೇಕೆಂದು ಎಲ್ಲರೂ ಸೇರಿ ನದಿಗೆ ರೈಸ್ ಡಂಪ್ಲಿಂಗ್ ಅಂತೀವಲ್ಲ, ಅದನ್ನು ಎಸೆಯೋದಕ್ಕೆ ಶುರು ಮಾಡಿದ್ರು. ಯಾಕಪ್ಪ ಅಂದರೆ ಆ ರೈಸ್ ಡಂಪ್ಲಿಂಗ್ ತಿನ್ನೋದಕ್ಕೆ ಈ ಮೀನುಗಳೆಲ್ಲ ಆ ಕಡೆ ಬಂದಾಗ ಇವರು ಹೋಗಿ ಆ ಕವಿನ ಉಳಿಸ್ಬಹುದು ಅಂತ. ಈಗ ನಾವು ಅದೇ ಥರ ಡ್ರ್ಯಾಗನ್ ಬೋಟನ್ನು ನೀರಲ್ಲಿ ಇಳಿಸಿ ಶಬ್ದ ಮಾಡುತ್ತಾ ಎಲ್ಲರೂ ಸಾಗುತ್ತಾರೆ. ಕೆಳಗಡೆ ಅವನು ಚ್ಯೂಯಾನ್ ಇರಬಹುದು, ಅವನು ಬದುಕಿಸ್ತೀವಿ ಅನ್ನೋ ಒಂದು ನಂಬಿಕೆಯಿಂದ. ಈ ಬೋಟ್ಗಳು ಡ್ರ್ಯಾಗನ್ ಮಾದರಿಯಲ್ಲಿರ್ತವೆ. ಅದರ ಮುಂದಗಡೆ ಒಬ್ಬ ಡ್ರಮ್ಮನ್ನು ಬಾರಿಸ್ತಾ ಇರ್ತಾನೆ. ಅವನು ಎಲ್ಲರಿಗೂ ಹುರಿದುಂಬಿಸುತ್ತಾ ಶಬ್ದ ಮಾಡುತ್ತಾ ಮುಂದೆ ನಡೆಯುತ್ತಿರ್ತಾನೆ. ಇದು ತೈವಾನ್ನಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಅಂತ ಕೇಳ್ತೀರಾ? ದೊಡ್ಡ ದೊಡ್ಡ ನಗರಗಳಲ್ಲಿ ನಡೆಯುತ್ತೆ. ಆದರೆ ಇದು ಬಹಳ ಪ್ರಸಿದ್ಧವಾಗಿರೋದು ತೈಪೇನಲ್ಲಿರುವ ದಾಜಿಯಾ ನದಿ ತೀರದಲ್ಲಿ. ಇಲ್ಲಿ ಬಹಳ ಜನಗಳು ಸೇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಹಲವಾರು ವಿದೇಶಿಯರು, ಕ್ಯಾನಡಿಯನ್ಸ್ ಇರ್ಬೋದು, ಅಮೇರಿಕನ್ಸು, ಜರ್ಮನ್ಸು ಎಲ್ಲರೂ ಬಂದು ಭಾಗವಹಿಸ್ತಾರೆ. ಇವ್ರ ಜೊತೆ ಎಲ್ಲ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಸಹ ಭಾಗವಹಿಸ್ತಾರೆ ಈ ಒಂದು ಕಾಂಪಿಟೇಷನ್ನಲ್ಲಿ. ಎಮರ್ಜೆನ್ಸಿಗೆ ಫಸ್ಟ್ ಏಡ್ ಇಲ್ಲಿ ರೆಡಿಯಾಗಿದೆ. 2000 ಹಿಂದೆ ನಡೆದ ಒಂದು ಘಟನೆಯನ್ನು ನಡ್ಕೊಂಡು ಯಾಕಪ್ಪ ಇವರು ಹಬ್ಬ ಮಾಡ್ತಾರೆ ಅಂತ ಯೋಚನೆ ಮಾಡ್ತೀರಾ? ಹೌದು, ಚೀನಿಯರು ತಮ್ಮ ಒಂದು ಸಂಸ್ಕೃತಿ ಹಾಗೂ ಸಂಪ್ರದಾಯವನ್ನು ಬಿಟ್ಕೊಳ್ಳೋದಿಲ್ಲ. ಹಾಗೂ ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸಲು ಒಂದು ಕಾರಣ ಬೇಕಲ್ವ. ಅದಕ್ಕೋಸ್ಕರ ಅವರೆಲ್ಲರೂ ಈ ಒಂದು 2000 ಹಳೆಯದಾದ ಕಥೆಯನ್ನು ನೆಪವಾಗಿಟ್ಟುಕೊಂಡು ಈ ಒಂದು ಹಬ್ಬವನ್ನು ಆಚರಿಸ್ತಾರೆ. ಈಗ ರೇಸ್ ಶುರುವಾಗ್ತಿದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದಲ್ಲ, ಹಲವಾರು ತಂಡಗಳು ಹುರಿದುಂಬಿ ಭಾಗವಹಿಸ್ತಾರೆ ಇದರಲ್ಲಿ ಹಾಗೂ ಶಕ್ತಿ ಮೀರಿ ಪ್ರಯತ್ನ ಪಡ್ತಾರೆ. ಆ ಮುಂದ್ಗಡೆ ಇರೋ ಡ್ರಮ್ಮರ್ ನೀವು ನೋಡ್ಬೋದಲ್ಲ, ಇವನು ಹುರಿಮಿಸ್ತಾ ಇರ್ತಾನೆ. ಇವತ್ತೆಲ್ಲ ಆ್ಯಕ್ಚುಲಿ ನಡೀತಿರೋದು ಸೆಮಿಫೈನಲ್ಸು ಮತ್ತು ಫೈನಲ್ಸು. ಇದಕ್ಕಿಂತ ಮುಂಚೆ ಒಂದು ವಾರದಲ್ಲಿ ಹಲವಾರು ರೇಸ್ಗಳು ನಡೆದು ಫಿಲ್ಟ್ರಿಂಗ್ ಆಗುತ್ತೆ ಹಾಗೂ ಇದಕ್ಕೆ ಕ್ವಾಲಿಫೈ ಆಗಿ ಬರ್ತಾರೆ. ಹಲವಾರು ತಂಡಗಳು ಇದರಲ್ಲಿ ಭಾಗವಹಿಸ್ತವೆ. ನೋಡಿ, ಇವು ಕೆಲವು ತಂಡಗಳು ಈ ರೇಸ್ನಲ್ಲೇ ಇವತ್ತು ಸೆಮಿಫೈನಲ್ಸ್ಗೆ ಬಂದು ಭಾಗವಹಿಸಿರೋದು. ಇನ್ನೊಂದು ಸಂತೋಷದ ಸಂಗತಿ ಅಂದರೆ ಇಲ್ಲಿ ಬರೋ ವಿಸಿಟರ್ಸ್ಗೆಲ್ಲರಿಗೂ ಟಾಯ್ಲೆಟ್ ವ್ಯವಸ್ಥೆ ಬಹಳ ಚೆನ್ನಾಗಿ ಮಾಡ್ತಾರೆ, ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಹೇಗಿತ್ತು ಸ್ನೇಹಿತರೆ ಈ ವಿಡಿಯೋ? ದಯವಿಟ್ಟು ಈ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಇಂಥ ಹಲವಾರು ವಿಡಿಯೋಗಳನ್ನ ನಾನು ತಮ್ಮ ಜೊತೆ ಹಂಚ್ಕೊತೀನಿ. ಧನ್ಯವಾದಗಳು.